ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಷಯ ವಿತ್ ಗಿರೀಶ. ಇವತ್ತಿನ ಈ ಕ್ಲಾಸ್ನಲ್ಲಿ ನಾನು ಆಲ್ರೆಡಿ ಒಂದು ಸ್ಟ್ರೈಕ್ನಲ್ಲಿ ಎರಡು ರೀತಿಯಾದಂತಹ ಪ್ರಾಬ್ಲಮ್ ಬರ್ತದೆ. ಒಂದು ಕೇಸ್ನ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಸ್ಟ್ರೈಕ್ ಮೆಥಡ್ನಲ್ಲಿ ಇದು ಎರಡನೇ ಪ್ರಾಬ್ಲಮ್ನ ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸ್ಟ್ರೈಕ್ನಲ್ಲಿ ಎರಡೂ ಕೇಸ್ಗಳು ವೆರಿ ಇಂಪಾರ್ಟೆಂಟ್. ಎರಡರಲ್ಲಿ ಒಂದು ಕಂಪಲ್ಸರಿ ನಿಮ್ಮ ಎಕ್ಸಾಮ್ ಪರ್ವಿವಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ನೋಡೋಣ. ಆನ್ 1st January 2018, Marble Mining Limited leased some land for a minimum rent rupees 30,000 for the first year, 50,000 for the second year, and thereafter 1 lakh per annum merged into a royalty rupees 5 per ton with a recoup short working over the 2 years after occurring. ಸೊ ಈ ಕ್ಲಾಸ್ನಲ್ಲಿ ಈ ಪ್ರಾಬ್ಲಮ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. 1 lakh per annum merged into a royalty 5 per ton with the power to recoup short working over the years after occurring the short working. ವೆರಿ ಇಂಪಾರ್ಟೆಂಟ್ ನೋಡಿ. ರಾಯಲ್ಟಿ ಪ್ರಾಬ್ಲಮ್ನಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು. ಸಮ್ ಪ್ರಾಬ್ಲಮ್ನ ಫಸ್ಟ್ 3 years ಓನ್ಲಿ ಅಂತ ಹೇಳ್ತಾನೆ. ಅಂದರೆ ಅಗ್ರಿಮೆಂಟ್ ಏನಿರುತ್ತೆ ಅದರಲ್ಲಿ ಫಸ್ಟು 3 ವರ್ಷದೊಳಗಡೆ ಮಾತ್ರ. ಎರಡು ಪದನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ವಿತಿನ್ ದ ಫಸ್ಟ್ 3 years ಆಫ್ ದ ಅಗ್ರಿಮೆಂಟ್ ಓನ್ಲಿ ಅಂತ ಅಂದರೆ 3 ವರ್ಷದೊಳಗಡೆ ಮಾತ್ರ ಮಾಡ್ಕೋಬೇಕು. ಆಮೇಲೆ ನಿಮಗೆ ಪ್ರಾಫಿಟ್ ಬಂದರೂ ಅದನ್ನು ರಿಕವರಿ ಮಾಡೋಕ್ಕಾಗಲ್ಲ. ಮಾಮೂಲಿ ನೀವು ಯಾವ ರೀತಿ ಕಂಪೇರ್ ಮಾಡಾಕ್ತೀರಾ ಆ ರೀತಿ ಹಾಕಿ. ಬಟ್ ನಿಮ್ಗೆ ಇನ್ನೊಂದು ಕೇಸ್ ಏನು ಹೇಳುತ್ತೆ ಅಂತ ಹೇಳಿದಾದರೆ, ಶಾರ್ಟ್ ವರ್ಕಿಂಗ್ ಕ್ಯಾನ್ ಬಿ ರಿಕೂಪ್ಡ್ ಇನ್ ದ ನೆಕ್ಸ್ಟ್ 2 years ಆಫ್ಟರ್ ಅಕರಿಂಗ್ ದ ಲಾಸ್. ಅದರ ಅರ್ಥ ಯಾವ ವರ್ಷ ಲಾಸ್ ಆಗುತ್ತೆ ಅಲ್ಲಿಂದ ನಿಮ್ಗೆ ಅದನ್ನು ರಿಕವರಿ ಮಾಡ್ಕೊಳ್ಳಿಕ್ಕೆ 2 ವರ್ಷ ಟೈಮ್ ಇರುತ್ತೆ ಅಂತ. ಈಗ 18ಕ್ಕಾದ್ರೆ 20ಕ್ಕೆ, 19ಕ್ಕಾದ್ರೆ 21ಕ್ಕೆ, 20ಕ್ಕಾದ್ರೆ 22ಕ್ಕೆ 2 ವರ್ಷ. ಆ ವರ್ಷದಿಂದ 2 ವರ್ಷ ಟೈಮ್ ಅಂತ. ಈ ಪ್ರಾಬ್ಲಮಲ್ಲಿ ಅದೇ ರೀತಿ ಹೇಳಿದೆ ನೋಡಿ. ನಿಮಗೆ ಅಲ್ಲಿ ಹೇಳಿರೋದು ಶಾರ್ಟ್ ವರ್ಕಿಂಗ್ ಕ್ಯಾನ್ ಬಿ ಓವರ್ 2 years ಆಫ್ಟರ್ ಅಕರಿಂಗ್ ದ ಶಾರ್ಟ್ ವರ್ಕಿಂಗ್. ನಿಮ್ಗೆ ಯಾವ ವರ್ಷ ಲಾಸ್ ಆಗುತ್ತೆ ಅಲ್ಲಿಂದ 2 ವರ್ಷ ಟೈಮ್ ಇರುತ್ತೆ ಅದನ್ನು ರಿಕವರಿ ಮಾಡ್ಕೊಳ್ಳಿಕ್ಕೆ. ದ ಆ್ಯನ್ಯುವಲ್ ಔಟ್ಪುಟ್ ಫಾರ್ 5 years ಎಂಡಿಂಗ್ 31st December 2022 ವರ್ ಆಸ್ ಫಾಲೋಸ್ ಹೇಳಿದ್ದಾರೆ. 2018, 19, 20, 21, 22, 3,600 tons, 8,600 tons, 22,600 tons, and very important, in 2021 we have a strike for 3 months. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ದೀನಿ ನಾನು ಸ್ಟ್ರೈಕ್ನ ಫಸ್ಟ್ ಕೇಸ್. ಆ ಸ್ಟ್ರೈಕ್ನ ಫಸ್ಟ್ ಕೇಸಲ್ಲಿ ಇನ್ ದ ಇವೆಂಟ್ ಆಫ್ ದ ಸ್ಟ್ರೈಕ್ ದ ಮಿನಿಮಮ್ ರೆಂಟ್ ಶುಡ್ ಬಿ ಪ್ರಪೋರ್ಷನೇಟ್ಲಿ ರೆಡ್ಯೂಸ್ ಅಂತ ಹೇಳ್ದ. ಇದೇ ಎರಡು ಇಂಪಾರ್ಟೆಂಟ್ ಕೇಸಸ್ ಇರೋದು. ಪ್ರೀವಿಯಸ್ ಕೇಸ್ನಲ್ಲಿ ಏನು ಹೇಳಿದ್ದ ಅಂದರೆ, ಸ್ಟ್ರೈಕ್ ಆದ ವರ್ಷಕ್ಕೆ ಎಷ್ಟು ತಿಂಗಳು ನಿಮಗೆ ಸ್ಟ್ರೈಕ್ ಆಗಿದೆ ಅಷ್ಟು ತಿಂಗಳ ಸ್ಟ್ರೈಕಿಗೆ ಮಿನಿಮಮ್ ರೆಂಟ್ನ ಕಟ್ಟಬೇಡಿ ಆ ವರ್ಷಕ್ಕೆ. ಈಗ 2021ಗೆ ಸ್ಟ್ರೈಕ್ ಆಗಿದ್ದರೆ ಮಿನಿಮಮ್ ರೆಂಟ್ ಕಟ್ಟಬೇಡಿ, ಕಡಿಮೆ ಮಾಡ್ಕೊಳ್ಳಿ. ಆ 3 ತಿಂಗಳಿಗೆ ಏನು ಬಾಡಿಗೆ ಬರುತ್ತೆ ಅದನ್ನು ಕಡಿಮೆ ಮಾಡಿಕೊಂಡು ಮಿಕ್ಕಿದ್ದನ್ನು, ಈಗ ಫಾರ್ ಎಕ್ಸಾಂಪಲ್ ಒಂದು ವರ್ಷಕ್ಕೆ 12,000 ಅಂತ ಅಂದರೆ 1 ತಿಂಗಳಿಗೆ 1,000 ಬಾಡಿಗೆ. ಪ್ರಪೋರ್ಷನೇಟ್ಲಿ 3 ತಿಂಗಳಿಗೆ ಕಡಿಮೆ ಮಾಡ್ಕೊಳ್ಳಿ ಅಂದರೆ 3,000. ಅಲ್ಲಿಗೆ 12,000ದಲ್ಲಿ 3,000 ಹೋದರೆ ಆ ವರ್ಷಕ್ಕೆ ಕಟ್ಟೋದು ಕೇವಲ 9,000. ಎಷ್ಟು ತಿಂಗಳು ಕೆಲಸ ಮಾಡಿರ್ತಾರೆ ಅಷ್ಟು ತಿಂಗಳಿಗೆ ಕಟ್ಟಿ ಅನ್ನುವಂಥದ್ದು ಪ್ರೀವಿಯಸ್ ಪ್ರಾಬ್ಲಮ್ ಆಗಿತ್ತು. ಬಟ್ ದಿಸ್ ಕೇಸ್ ಈಸ್ ಸೋ ಡಿಫ್ರೆಂಟ್ ಫ್ರಮ್ ದ ಪ್ರೀವಿಯಸ್ ಪ್ರಾಬ್ಲಮ್. ಇಲ್ಲಿ ನೋಡಿ, 2021ನಲ್ಲಿ 18,000 ರೂಪಾಯಿ ಔಟ್ಪುಟ್ ಆಗಿದೆ. ಸ್ಟ್ರೈಕ್ ಬಂದು 3 ತಿಂಗಳಾಗಿದೆ. ಮಿನಿಮಮ್ ರೆಂಟ್ ಇಲ್ಲಿ ವರ್ಷಕ್ಕೆ ಚೇಂಜ್ ಇದೆ. ಫಸ್ಟ್ ಇಯರ್ 30,000, ಎರಡನೇ ವರ್ಷದ 50,000, ಮೂರನೇ ವರ್ಷದಿಂದ 1 ಲಕ್ಷ. ಸೊ ಇಲ್ಲಿಗೆ 30,000ನೇ ಹಾಕ್ತೀರಾ, ಇಲ್ಲಿಗೆ 50,000 ಹಾಕ್ತೀರಾ, ಇಲ್ಲಿ 1 ಲಕ್ಷ ಹಾಕ್ತೀರಾ. ಬಟ್ ಇಲ್ಲಿ 1 ಲಕ್ಷ ಹಾಕಕ್ಕೆ ಬರಲ್ಲ. ಕೇಸ್ ಏನು ಹೇಳಿದ ನೋಡೋಣ. ನೆಕ್ಸ್ಟ್ ಲಾಸ್ಟ್ ಇಯರಿಗೆ ಮಾಮೂಲಿ 1 ಲಕ್ಷ ಹಾಕಿ 3ನೇ ವರ್ಷಕ್ಕೆ 3 ತಿಂಗಳು ಸ್ಟ್ರೈಕ್ ಆಗಿದೆ. ಈಗ ನೋಡೋಣ. ದೇರ್ ವಾಸ್ ಎ ಪ್ರಾವಿಷನ್ ಆಫ್ ದ ಲೀಸ್ ದಟ್ ಈವೆಂಟ್ ಆಫ್ ದ ಸ್ಟ್ರೈಕ್, ಕ್ಲಾರಿಫಿಕೇಶನ್ ಕೊಡ್ತಿದ್ದಾನೆ ಸ್ಟ್ರೈಕ್ ಆದ ವರ್ಷಕ್ಕೆ. ಲೀಸ್ ದಟ್ ದ ಈವೆಂಟ್ ಆಫ್ ಸ್ಟ್ರೈಕ್ ದ ಮಿನಿಮಮ್ ರೆಂಟಲ್ ನಾಟ್ ಬೀಯಿಂಗ್ ರೀಚ್ಡ್. ಆ ವರ್ಷಕ್ಕೆ ಮಿನಿಮಮ್ ರೆಂಟ್ ಅನ್ನುವಂಥದ್ದು ಪೇ ಮಾಡೋಕ್ಕಾಗಿಲ್ಲ. ಹಾಗಾಗಿ ದ ಆ್ಯಕ್ಚುಯಲ್ ರಾಯಲ್ಟೀಸ್ ಅರ್ನ್ಡ್ ಫಾರ್ ದ ಇಯರ್ ಡಿಸ್ಚಾರ್ಜ್ ದ ಆಲ್ ದ ರೆಂಟಲ್ ಆಬ್ಲಿಗೇಷನ್ ಆಫ್ ದ ಇಯರ್. ನೆನ್ಪಿಟ್ಕೊಳ್ಳಿ ನೋಡಿ, ಸ್ಟ್ರೈಕ್ ಏನಾಗಿದೆ, ಆ ವರ್ಷ ಮಿನಿಮಮ್ ರೆಂಟ್ ನಮ್ಮ ಕೈಲಿ ಕೊಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಆ ವರ್ಷದ ಎಲ್ಲ ಮಿನಿಮಮ್ ರೆಂಟ್ನ ಆಬ್ಲಿಗೇಷನ್ನ ಫುಲ್ಫಿಲ್ ಮಾಡ್ತಿರೋರು ಯಾರು? ಇಲ್ಲೊಂದು ಪದ ಇದೆ ನೋಡಿ, ದ ಆ್ಯಕ್ಚುಯಲ್ ರಾಯಲ್ಟೀಸ್ ಅರ್ನ್ಡ್ ಫಾರ್ ದ ಇಯರ್ ಡಿಸ್ಚಾರ್ಜಸ್ ದ ಆಲ್ ದ ರೆಂಟಲ್ ಆಬ್ಲಿಗೇಷನ್. ಆ ವರ್ಷ ಮಿನಿಮಮ್ ರೆಂಟ್ನ ನಮ್ಮ ಕೈಲಿ ಪೇ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತಿಲ್ಲ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್ ಆಗಿದೆ. ಸೊ ಹಾಗಾಗಿ ಆ ವರ್ಷದ ಎಲ್ಲ ಮಿನಿಮಮ್ ರೆಂಟ್ ಆಬ್ಲಿಗೇಷನ್ನ ಕೊಡುವಂಥದ್ದು ಯಾರು ಅಂದರೆ ರಾಯಲ್ಟಿ. ಅದರ ಅರ್ಥ ಇದರಲ್ಲಿ 2 ಕೇಸ್ ಹೇಳಿದ್ನಲ್ಲ. ಫಸ್ಟ್ ಕೇಸಲ್ಲಿ ಏನು ಮಾಡ್ತೀರಾ, 3 ತಿಂಗಳು ಬಾಡಿಗೆ ಕಡಿಮೆ ಮಾಡ್ಕೊಂಡು ಮಿಕ್ಕಿದ್ದು ಕೊಡ್ತೀರಾ ಮಿನಿಮಮ್ ರೆಂಟು. ಬಟ್ ಇಲ್ಲಂಗಲ್ಲ, ಇಲ್ಲಿ 3 ತಿಂಗಳು ಸ್ಟ್ರೈಕ್ ಆಗಿದೆಯಲ್ಲ, 3 ತಿಂಗಳು ಸ್ಟ್ರೈಕ್ ಆದ ವರ್ಷಕ್ಕೆ ಏನಾಗುತ್ತೆ ಅಂತ ಅಂದರೆ ರಾಯಲ್ಟಿ ಕಾಲಮಲ್ಲಿ ದುಡ್ಡು ಏನಿರುತ್ತೆ ಅದನ್ನೇ ಮಿನಿಮಮ್ ರೆಂಟ್ ಅಂತ ತೊಗೋಬೇಕು. ಇದೇ 2ನೇ ಕೇಸು. ಗೊತ್ತಾಯ್ತಾ? ದ ಹೋಲ್ ಆಬ್ಲಿಗೇಷನ್ ಆಫ್ ದ ಮಿನಿಮಮ್ ರೆಂಟ್ ಈಸ್ ಪೇಯಬಲ್ ಬೈ ದ ರಾಯಲ್ಟಿ ಅಮೌಂಟ್ ಓನ್ಲಿ. ಫಸ್ಟ್ ಕೇಸು 3 ತಿಂಗಳು ಬಾಡಿಗೆ ಕಡಿಮೆ ಮಾಡ್ಕೊಂಡ್ರಿ. ಬಟ್ ಈ ಕೇಸ್ನಲ್ಲಿ ಎಲ್ಲ ಬಾಡಿಗೆ ಹೊಣೆಗಾರಿಕೆಯನ್ನು ರಾಯಲ್ಟಿ ಪೇ ಮಾಡುತ್ತೆ. ಹಾಗಾದರೆ ಆ ವರ್ಷದಲ್ಲಿ ರಾಯಲ್ಟಿ ಟೇಬಲ್ನಲ್ಲಿ ರಾಯಲ್ಟಿ ಅಮೌಂಟ್ ಏನಿರುತ್ತೆ ಅದನ್ನೇ ಮಿನಿಮಮ್ ರೆಂಟ್ ಅಂತ ಪೇ ಮಾಡಬೇಕು. ಇದೇ ವೆರಿ ಇಂಪಾರ್ಟೆಂಟ್. ನಾನಲ್ಲಿ ಟೇಬಲಲ್ಲಿ ಒಂದು ಬಾರಿ ಶೋ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಿನಿಮಮ್ ರೆಂಟ್ ಪ್ರಿಪೇರ್ ಮಾಡಿ, ರಾಯಲ್ಟಿ ಪ್ರಿಪೇರ್ ಮಾಡಿ, ಶಾರ್ಟ್ ವರ್ಕಿಂಗ್ ಪ್ರಿಪೇರ್ ಮಾಡಿ, ಲ್ಯಾಂಡ್ ಲಾರ್ಡ್. ಮತ್ತೊಂದು ಸತಿ ಹೇಳ್ತಿದ್ದೀನಿ, ಮಿನಿಮಮ್ ರೆಂಟ್ ಅಕೌಂಟ್ನ ನೀವು ಪ್ರಿಪೇರ್ ಮಾಡೋದು ಲಾಸ್ ಆದ ವರ್ಷಕ್ಕೆ ಮಾತ್ರ.
ಇಲ್ಲಿ 1 2 3 4 5 ವರ್ಷ ಇದೆ. 5 ವರ್ಷದಲ್ಲಿ ಎಷ್ಟು ವರ್ಷಕ್ಕೆ ಲಾಸ್ ಆಗುತ್ತೆ ಅಷ್ಟು ವರ್ಷಗಳಿಗೆ ಮಾತ್ರ ನೀವು ಮಿನಿಮಮ್ ರೆಂಟ್ನ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ರಾಯಲ್ಟಿ, ಇಲ್ಲಿ ಸ್ಟ್ಯಾಂಡರ್ಡ್ ಪದ ಮಿನಿಮಮ್ ರೆಂಟಲ್ಲಿ ಡೆಬಿಟ್ ಸೈಡ್ ಬಂದ್ಬಿಟ್ಟು ಲ್ಯಾಂಡ್ ಲಾರ್ಡ್ ಅಂತ ಬರ್ತಾರೆ, ಕ್ರೆಡಿಟ್ ಸೈಡ್ ರಾಯಲ್ಟಿ, ಶಾರ್ಟ್ ವರ್ಕಿಂಗ್. ಅದೇ ರೀತಿ ರಾಯಲ್ಟಿ ಅಕೌಂಟ್ನಲ್ಲಿ ಸ್ಟ್ಯಾಂಡರ್ಡ್ ಆಗಿ ಬರುವಂಥ ಒಂದೇ ಒಂದು ಪದ ಅಂತ ಅಂದರೆ P&L, ಕ್ರೆಡಿಟ್ ಸೈಡ್ ಅಂದರೆ ರಾಯಲ್ಟಿ. ಇನ್ನು ಲ್ಯಾಂಡ್ ಲಾರ್ಡ್ ಅಕೌಂಟಲ್ಲಿ ಸ್ಟ್ಯಾಂಡರ್ಡ್ ಆಗಿ ಬರುವಂಥ ವರ್ಡ್ ಏನಂದರೆ ಡೆಬಿಟ್ ಸೈಡ್ ಟು ಬ್ಯಾಂಕ್, ದಟ್ ಈಸ್ ಅ ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್. ಇದಿಷ್ಟು ನೆನಪಲ್ಲಿ ಇಟ್ಕೊಂಡು ನಾವು ಈಗ ಲೆಡ್ಜರ್ಗಳನ್ನ ಮಾಡ್ತಾ ಫಸ್ಟ್ ಅನಲಿಟಿಕಲ್ ಟೇಬಲ್ನ ಮಾಡಿ ಲೆಡ್ಜರ್ನ ಮಾಡ್ತಾ ಹೋಗೋಣ. ಈಗ ಅನಲಿಟಿಕಲ್ ಟೇಬಲ್ನ ಅಬ್ಸರ್ವ್ ಮಾಡೋಣ. ನೋಡಿ, ಇದು ನಿಮ್ಮ ಅನಲಿಟಿಕಲ್ ಟೇಬಲ್. ಇಯರ್ ಹಾಕಿದೆ, ಔಟ್ಪುಟ್ ಅವ್ನು ಕ್ವಶನ್ ಕೊಡ್ತಿದ್ದ ಹಾಕಿದೆ, 1 ಟನ್ಗೆ 5 ರೂಪಾಯಿ ಪೇ ಮಾಡ್ತೀರಂತೆ ಅದನ್ನು ಕೂಡ ಹಾಕಿದ್ದೀನಿ. ಈಗ ನಿಮ್ಮ ಕೆಲಸ ಔಟ್ಪುಟ್ಟು ಪರ್ ಟನ್ ಮಲ್ಟಿಪಲ್ ಮಾಡಿದಾಗ ರಾಯಲ್ಟಿ ಸಿಗುತ್ತೆ. ನೋಡಿ, ರಾಯಲ್ಟಿ 3600 into 5, 18,000, 8,600 into 5, 43,000, 22,000 into 5, 1,10,000, 18,000 into 5, 90,000, 30,000 into 5, 1,50,000. ಈಗಲೇ ನೀವು ಮೇನ್ ಇಂಪಾರ್ಟೆಂಟ್ ಗಮನ ಮಾಡಬೇಕಾಗಿರೋದು ಮಿನಿಮಮ್ ರೆಂಟ್ ಅವನು ಹೇಳಿದ ಫಸ್ಟ್ ಇಯರಿಗೆ 30,000, ಸೆಕೆಂಡ್ ಇಯರಿಗೆ 50,000, ದೇರ್ ಆಫ್ಟರ್ ಆಲ್ ಇಯರ್ಸ್ 1 lakh ಅಂತ ಹೇಳ್ದ. 1 lakh ನಾನಿಲ್ಲಿ 90 ಹಾಕಿದ್ದೀನಿ. ನೋಡಿ, ಲಾಸ್ಟ್ ಇಯರಿಗೆ ಮಾಮೂಲಿ 1 ಲಕ್ಷ. ಬಟ್ ಇಲ್ಲಿ ಯಾಕೆ 90,000 ಹಾಕಿದ್ದೀನಿ ಅಂದರೆ 2021 ಸ್ಟ್ರೈಕ್ ಅಂತ ಹೇಳಿದ್ದೇನೆ, ಕರೆಕ್ಟಾ? ಪ್ರೀವಿಯಸ್ ಕೇಸ್ನಲ್ಲಿ ಸ್ಟ್ರೈಕ್ನ ಏನು ಮಾಡ್ಕೊಳ್ತಿದ್ರಿ, 3 ತಿಂಗಳಿಗೆ ಬಾಡಿಗೆ ಏನಿರ್ತಿತ್ತು ಮಿನಿಮಮ್ ರೆಂಟ್ 1 ಲಕ್ಷ, ಅದು 12 ತಿಂಗಳಿಗೆ ಎಷ್ಟು ಬರುತ್ತೋ ಅದನ್ನು ಡಿವೈಡ್ ಮಾಡ್ಕೊಂಡು 3 ತಿಂಗಳು ಕಡಿಮೆ ಮಾಡ್ಕೊಂಡು ಮಿಕ್ಕಿದ್ದು ಹಾಕ್ತಿದ್ರಿ. ಬಟ್ ಇದು ಆ ಕೇಸ್ ಅಲ್ಲ. ಇಲ್ಲಿ ಹೇಳಿರೋದು ಇನ್ ದ ಇವೆಂಟ್ ಆಫ್ ದ ಸ್ಟ್ರೈಕ್ ದ ಮಿನಿಮಮ್ ರೆಂಟ್ ಆ್ಯಕ್ಚುಯಲ್ ಮಿನಿಮಮ್ ಇಟ್ ಈಸ್ ನಾಟ್ ರೀಚ್ ಟು ದ ಆ್ಯಕ್ಚುಯಲ್ ರಾಯಲ್ಟೀಸ್, ದ ಹೋಲ್ ಆಬ್ಲಿಗೇಷನ್ ಇಸ್ ಡಿಸ್ಚಾರ್ಜ್ಡ್ ಬೈ ರಾಯಲ್ಟಿ ಅಂತ ಹೇಳ್ದ. ಬಾಡಿಗೆ ಎಲ್ಲ ಹೊಣೆಗಾರಿಕೆಯನ್ನು ರಾಯಲ್ಟಿ ಪೇ ಮಾಡುತ್ತೆ ಅಂತ. ಹಾಗಾಗಿ ಸ್ಟ್ರೈಕ್ ಯಾವ ವರ್ಷ ಆಗಿರುತ್ತೆ ಆ ವರ್ಷದಲ್ಲಿ ರಾಯಲ್ಟಿ ಎಷ್ಟಿರುತ್ತೆ ನೋಡಿ, 90ನ ಅದೇ ದುಡ್ಡನ್ನ ಮಿನಿಮಮ್ ರೆಂಟ್ಗೆ ಹಾಕಿ. ಯಾಕೆ ಅಂದರೆ ಅವನೇ ಹೇಳಿದ್ನಲ್ಲ, ಸ್ಟ್ರೈಕ್ ಆದ ವರ್ಷದಲ್ಲಿ ಎಲ್ಲ ಬಾಡಿಗೆ ಹೊಣೆಯನ್ನು ರಾಯಲ್ಟಿ ಪೇ ಮಾಡುತ್ತೆ ಅಂತ. ಹಾಗಾಗಿ ರಾಯಲ್ಟಿ ಅಮೌಂಟ್ ಏನಿರುತ್ತೆ ಅದನ್ನೇ ಮಿನಿಮಮ್ ರೆಂಟ್ಗೆ ಹಾಕಬೇಕು. ಇದೇ ವೆರಿ ಇಂಪಾರ್ಟೆಂಟ್ 2 ಕೇಸ್ ಸ್ಟ್ರೈಕಲ್ಲಿ. ಸ್ಟ್ರೈಕ್ ಫಸ್ಟ್ ಕೇಸಲ್ಲಿ ಮಿನಿಮಮ್ ರೆಂಟ್ನ ಕಡಿಮೆ ಮಾಡಿ 9 ಎಷ್ಟು ತಿಂಗಳು ಸ್ಟ್ರೈಕ್ ಕೇಳಿರ್ತಾನೆ ಅದು ಬಿಟ್ಟು ಮಿಕ್ಕಿದ ತಿಂಗಳಿಗೆ ಮಿನಿಮಮ್ ರೆಂಟ್ ಹಾಕ್ತಾರೆ. ಇದು 2ನೇ ಕೇಸ್. ರಾಯಲ್ಟಿ ಅಮೌಂಟ್ ಏನಿರುತ್ತೆ ಅದನ್ನೇ ತೆಗೆದು ಮಿನಿಮಮ್ ರೆಂಟ್ಗೆ ಹಾಕಬೇಕು ಹೇಳಿದಾಗ ಆ ವರ್ಷಕ್ಕೆ, ಸ್ಟ್ರೈಕ್ ಆದ ವರ್ಷಕ್ಕೆ ಮಾತ್ರ. ಇನ್ನೆಲ್ಲ ಮಾಮೂಲಿ ಬೇರೆ ವರ್ಷಗಳಿಗೆ ಏನು ಅಮೌಂಟ್ ಹೇಳಿರ್ತಾನೆ ಅದನ್ನೇ. ಈಗ ನೋಡೋಣ, ಗೊತ್ತಾಯ್ತಲ್ವ ಈ ಕೇಸು? ಸ್ಟ್ರೈಕ್ ಆಗಿತ್ತು, ಹಾಗಾಗಿ ನಾಟ್ ರೀಚೆಡ್ ಅಂತ ಹೇಳ್ದೆ, ಹಾಗಾಗಿ ರಾಯಲ್ಟಿ ಎಲ್ಲ ಪೇ ಮಾಡುತ್ತೆ ಅಂತ ಹೇಳ್ದೆ, ಅದೇ ದುಡ್ಡನ್ನ ನಾವು ಮಿನಿಮಮ್ ರೆಂಟ್ ಕಾಲಮ್ಗೆ ಹಾಕ್ಕೊಂಡಿದ್ವಿ. ಈಗ ಅಗೇನ್ ರಾಯಲ್ಟಿ ಮಿನಿಮಮ್ ರೆಂಟ್ 2 ಅಬ್ಸರ್ವ್ ಮಾಡಿ. ರಾಯಲ್ಟಿ ಜಾಸ್ತಿ ಇದ್ದರೆ ಲಾಭ, ಮಿನಿಮಮ್ ರೆಂಟ್ ಜಾಸ್ತಿ ಇದ್ದರೆ ಲಾಸ್. ಈಗ 2ರಲ್ಲಿ ಯಾವ್ದು ಜಾಸ್ತಿ ಇದೆ? ಮಿನಿಮಮ್ ರೆಂಟ್. ಎಷ್ಟು ಲಾಸ್ ಆಯಿತು? 12,000 ಲಾಸ್. ಅಗೇನ್ ಅಂದರೆ ಬ್ಯಾಲೆನ್ಸ್ ಫಿಗರ್ ಏನಿರುತ್ತೆ ಅದೇ ಲಾಸ್. ನೆಕ್ಸ್ಟ್ ರಾಯಲ್ಟಿ ಮಿನಿಮಮ್ ರೆಂಟ್ ಇದೆ, ಅಗೇನ್ ಇಲ್ಲೂ ಮಿನಿಮಮ್ ರೆಂಟೇ ಜಾಸ್ತಿ ಇದೆ, 7,000 ಲಾಸ್. ಲಾಸ್ ಆದ ತಕ್ಷಣ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಅವ್ನು ಹೇಳಿರೋದು ದ ಶಾರ್ಟ್ ವರ್ಕಿಂಗ್ ಕ್ಯಾನ್ ಬಿ ರಿಕೂಪ್ಡ್ ವಿತಿನ್ ದ ನೆಕ್ಸ್ಟ್ 2 years ಆಫ್ ದ ಆಫ್ಟರ್ ಅಕರಿಂಗ್ ದ ಲಾಸ್. ಲಾಸ್ ಆದ 2 ವರ್ಷದೊಳಗೆ ನೀವು ಅದನ್ನು ರಿಕವರಿ ಮಾಡ್ಕೋಬೇಕು. ಈಗ 2008ರಲ್ಲಿ 12,000 ಲಾಸ್ ಆಯಿತು, ಅದನ್ನು ರಿಕವರಿ ಮಾಡ್ಕೊಳ್ಳೋಕೆ ನಿಮಗೆ 19-20 ಟೈಮ್. ಮತ್ತೆ 2ನೇ ವರ್ಷ 7,000 ಲಾಸ್ ಆಯಿತು, ಆ ಲಾಸ್ನ ರಿಕವರಿ ಮಾಡ್ಕೊಳ್ಳೋಕೆ ನಿಮಗೆ 20-21 ಟೈಮ್. ಈ ರೀತಿ 2ನೇ ವರ್ಷನೂ ಕೂಡ ಲಾಸ್ ಆಯಿತು. 3ನೇ ವರ್ಷ ಬನ್ನಿ, ಯಾವ್ದು ಜಾಸ್ತಿ ಇದೆ? ರಾಯಲ್ಟಿ. ಆದರೆ ಲಾಭ 10,000 ಲಾಭ ಬಂತು. ಈಗ ಲಾಭ ಬಂದ ತಕ್ಷಣ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಲಾಸ್ ಆಗಿದೆಯಲ್ಲ, ಆ ಲಾಸ್ನ ರಿಕವರಿ ಮಾಡ್ಕೊಳ್ಳೋ ಟೈಮ್ ನಮಗೆ ಬಂತು. ನೋಡಿ, ಫಸ್ಟ್ ಇಯರ್ ಲಾಸ್ ಆಗಿತ್ತಲ್ಲ, ಅದು 2 ವರ್ಷ ಟೈಮ್ ಇತ್ತು, 19-20 ಇದು ಲಾಸ್ಟ್ ಇಯರ್. ಫಸ್ಟ್ ಇಯರ್ ಲಾಸ್ನ ರಿಕವರಿ ಮಾಡ್ಕೊಳ್ಳೋಕ್ಕೆ 2 ವರ್ಷ ಟೈಮ್, ಅದರ ಡೆಡ್ಲೈನ್ ಇದು. 12,000 ನಮಗೆ 12,000 ಲಾಸ್ ಆಗಿದೆ, ಬಂದಿರೋ ಲಾಭ ಎಷ್ಟು? 10,000. ಈ ವರ್ಷದಲ್ಲಿ ನಾವು ರಿಕವರಿ ಮಾಡ್ಕೋಬೇಕಿಲ್ಲ ಅಂದರೆ ಅದು ಮುಗಿಯುತ್ತೆ ಅದ್ರ ಟೈಮ್ ನಮಗೆ. 12,000 ಲಾಸ್ ಆಗಿತ್ತು, 10,000 ಲಾಭ ಬಂತು. ನಾವೇನು ಮಾಡಿದೆ? 10,000 ಶಾರ್ಟ್ ವರ್ಕಿಂಗ್ನ ರಿಕವರಿ ಮಾಡ್ಕೊಂಡೆ. ನಮ್ಮ ಕೈಲಿ 12,000 10,000 ರಿಕವರಿ ಮಾಡಿದ್ಮೇಲೆ ಇನ್ನು ಎಷ್ಟು ರಿಕವರಿ ಮಾಡೋಕ್ಕಾಗಲಿಲ್ಲ? 2,000. ಆ 2,000ನ ನಾಟ್ ರಿಕವರಿ ಕಾಲಮ್ಗೆ ಹಾಕಬೇಕು. ಇನ್ನೊಂದು ಬಾರಿ ಹೇಳ್ತೀನಿ, ಫಸ್ಟ್ ಇಯರ್ 12,000 ಲಾಸ್ ಆಯಿತು, ಸೆಕೆಂಡ್ ಇಯರ್ 7,000 ಲಾಸ್ ಆಯಿತು. ಪ್ರತಿ ವರ್ಷದ ಲಾಸ್ನ ರಿಕವರಿ ಮಾಡ್ಕೊಳ್ಳೋಕ್ಕೆ 2 ವರ್ಷ ಟೈಮ್. ಅದರಲ್ಲಿ 2018ರಲ್ಲಿ ಲಾಸ್ ಆಗಿದ್ದಕ್ಕೆ 19-20 ಟೈಮ್ ಇತ್ತು. 2019ರಲ್ಲಿ ಲಾಸ್ ಆಯಿತು, ನಾವು ರಿಕವರಿ ಮಾಡೋಕ್ಕಾಗಲ್ಲ. 2020ರಲ್ಲಿ ಲಾಭ ಬಂತು 10,000. ಆ ಲಾಭವನ್ನು ಫಸ್ಟ್ ಇಯರ್ ಲಾಸ್ ಆಗಿತ್ತಲ್ಲ ಅದಕ್ಕೆ ರಿಕವರಿ ಮಾಡ್ಕೊಂಡ್ವಿ. ಇನ್ನು 2,000 ರಿಕವರಿ ಮಾಡೋಕ್ಕಾಗಲ್ಲ, ಅದನ್ನು ನಾಟ್ ರಿಕವರಿ. ಅದಕ್ಕೋಸ್ಕರನೇ ಈ ಬಾಕ್ಸಲ್ಲಿ ಹೆಡ್ಡಿಂಗ್ ಕೊಟ್ಟಿರೋದು ಶಾರ್ಟ್ ವರ್ಕಿಂಗ್ ಲಾಭ ಎಷ್ಟು, ನಷ್ಟ ಎಷ್ಟು ರಿಕವರಿ ಮಾಡಿದ್ರಿ, ಎಷ್ಟು ರಿಕವರಿ ಮಾಡೋಕ್ಕಾಗಲಿಲ್ಲ ಅನ್ನೋವಂಥದ್ದು. ಈಗ ಅವ್ರ ಕತೆ ಅಲ್ಲಿಗೆ ಡೆಡ್ಲೈನ್ ಮುಗೀತು, ಹಂಗಾಗಿ 2,000 ನಾಟ್ ರಿಕವರಿ ಕಾಲಮ್ಗೆ ಹಾಕ್ತೆ. ಕೊಟ್ಟಿದ್ದೆ 2 ವರ್ಷ ಟೈಮಿಂಗ್ಸ್. ಹಾಗೆ ನೆಕ್ಸ್ಟ್ ಇಯರ್ ನೋಡೋದಾದರೆ 2019ರಲ್ಲಿ ನಮಗೆ 7,000 ನಷ್ಟ ಆಗಿತ್ತು, ಅದನ್ನು ರಿಕವರಿ ಮಾಡೋಕ್ಕೆ ಟೈಮ್ ಇದ್ದದ್ದು 20-21. ಈಗ ಮುಂದೆ ನೋಡೋಣ. ನೆಕ್ಸ್ಟ್ ಇಯರು ರಾಯಲ್ಟಿನೂ 90 ಇದೆ, ಮಿನಿಮಮ್ ರೆಂಟು 90. ದೆರ್ ಇಸ್ ನೋ ಲಾಸ್, ದೆರ್ ಇಸ್ ನೋ ಪ್ರಾಫಿಟ್, ನಿಲ್ ಅಲ್ವಾ? ನಿಮಗೆ ಕೊಟ್ಟಿದ್ದ ಟೈಮ್ ಲಿಮಿಟು 2 ವರ್ಷ ಆಗಿರೋ ಲಾಸ್ಗೆ. ಇದ್ರದ್ದು ಇಲ್ಲಿಗೆ ಮುಗೀತಿದ್ರು ಕತೆ.
ಈಗ 2019 2021 ಟೈಮ್ ಇತ್ತು ನೋಡಿ. 21ರಲ್ಲಿ ಯಾವುದೇ ಲಾಭ ಆಗಲಿಲ್ಲ. 20ರಲ್ಲಿ ಆಗಿತ್ತು, ಅದನ್ನು ಫಸ್ಟ್ ಲಾಸ್ ಆಗಿತ್ತಲ್ಲ ಅವ್ರಿಗೆ ಕೊಟ್ವಿ. ಈಗ ಹಾಗಾಗಿ ಇದ್ರ ಟೈಮ್ ಮುಗೀತಲ್ಲ, ನಮ್ಮ ಕೈಲಿ 7,000 ರಿಕವರಿ ಮಾಡೋಕ್ಕೆ ಆಗಲಿಲ್ಲ. ಹಂಗಾಗಿ ನಾಟ್ ರಿಕವರಿ ಕಾಲಮ್ಗೆ ಅದನ್ನು ಹಾಕಿದ್ವಿ. ಲಾಸ್ಟ್ ಇಯರ್ ನೋಡಿ, ಲಾಸ್ಟ್ ಇಯರ್ ಬಂದುಬಿಟ್ಟು 1.5 ಲಕ್ಷ ಇದೆ, 1 ಲಕ್ಷ ಇದೆ. ರಾಯಲ್ಟಿ ಜಾಸ್ತಿ ಇದೆ, ಲಾಭ ನೋಡಿ. ಇಲ್ಲಿ ಲಾಭ ಬಂತು, ಲಾಭ ಬಂದರೂ ನಮ್ಮ ಕೈಲಿ ರಿಕವರಿ ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ, ಪ್ರತಿ ಲಾಸ್ಗೆ ನಮಗೆ ಕೊಟ್ಟಿರೋದೇ 2 ವರ್ಷ ಟೈಮ್. ಅವನು 19 20 7,000 ಲಾಸ್ ರಿಕವರಿ ಮಾಡೋಕ್ಕೆ 20 21 ಮುಗೀತು ಅವ್ರ ಡೆಡ್ಲೈನ್. ಇಲ್ಲಿಗೆ ಇವ್ರದ್ದು ಇಲ್ಲಿ ಮುಗೀತು ಆ ಥರ. ಸೊ ಈಗ ಲಾಸ್ಟ್ ಕಾಲಮ್ ಹಾಕೋದನ್ನು ಅಬ್ಸರ್ವ್ ಮಾಡೋಣ ನೋಡಿ. ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್ ಇದು ಮಾಡ್ಬೇಕಾದ್ರೆ ಅವತ್ತಿಂದ ನೋಡ್ತೀನಿ. ವಿಚ್ ಎವರ್ ಈಸ್ ಹೈಯರ್ ತೊಗೋಬೇಕು. 1,30,000 30,000 ನೀವು ಯಾವ್ದಾದ್ರು ರಿಕವರಿ ಮಾಡಿದ್ರಾ? ಇಲ್ಲ, ಪೂರ್ತಿ ದುಡ್ಡು ಲ್ಯಾಂಡ್ ಲಾರ್ಡಿಗೆ ಕೊಡಿ. ನೆಕ್ಸ್ಟ್ ವಿಚ್ ಎವರ್ ಈಸ್ ಹೈಯರ್ 50,000 ಇದರಲ್ಲಿ ಯಾವ್ದಾದ್ರು ರಿಕವರಿ ಮಾಡಿದ್ರಾ? ಇಲ್ಲ, ಪೂರ್ತಿ ಲ್ಯಾಂಡ್ ಲಾರ್ಡಿಗೆ ಕೊಡಿ. ವಿಚ್ ಎವರ್ ಈಸ್ ಹೈಯರ್ 1,10,000 ಇದರಲ್ಲಿ ಯಾವ್ದಾದ್ರು ರಿಕವರಿ ಮಾಡಿದ್ರಾ? ಎಸ್, ರಿಕವರಿ ಮಾಡ್ಕೊಂಡ್ರಿ 10,000, ಕಳೆದು ಮಿಕ್ಕಿದ್ದಾಕಿ. 1,10,000 ವಿಚ್ ಎವರ್ ಈಸ್ ಹೈಯರ್ ತೊಗೊಂಡ್ರಿ, ಅದರಲ್ಲಿ 10,000 ರಿಕವರಿ ಮಾಡಿದ್ರಿ, ಕಳೆದು ಇನ್ನು 1 ಲಕ್ಷ ಹಾಕಿ. ನೆಕ್ಸ್ಟ್ ವಿಚ್ ಎವರ್ ಈಸ್ ಹೈಯರ್ ದೇರ್ ಇಸ್ ನೋ ಹೈಯರ್ ಅಮೌಂಟ್, ಬೋತ್ ಆರ್ ಈಕ್ವಲ್. ಸೊ ಹಾಗಾಗಿ ಅದೇ ಅಮೌಂಟ್ನ ಪೇಮೆಂಟ್ ಟು ಲ್ಯಾಂಡ್ ಲಾರ್ಡಿಗೆ ಕೊಡಿ. ನೆಕ್ಸ್ಟ್ ವಿಚ್ ಎವರ್ ಈಸ್ ಹೈಯರ್ 1.5 ಲಕ್ಷ ಯಾವ್ದಾದ್ರು ರಿಕವರಿ ಮಾಡಿದ್ರಾ? ಯಾವುದು ರಿಕವರಿ ಮಾಡೋಕ್ಕಾಗಲಿಲ್ಲ. ಸೊ ಡೈರೆಕ್ಟಾಗಿ ಪೂರ್ತಿ ಅಮೌಂಟ್ ಹಾಕಿ. ಯಾವುದಾದ್ರೂ ರಿಕವರಿ ಮಾಡಿದರೆ ಅದನ್ನು ಕಳೆದು ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್ಗೆ ಹಾಕಬೇಕು. ದಿಸ್ ಈಸ್ ಅಬೌಟ್ ಯುವರ್ ಸ್ಟ್ರೈಕ್ ಪ್ರಾಬ್ಲಮ್ ಕೇಸ್ ನಂಬರ್ 2. ಓಕೆ, ಈಗ ನೆಕ್ಸ್ಟ್ ನಾವು ಲೆಡ್ಜರ್ಗಳನ್ನ ಮಾಡ್ತಾ ಹೋಗೋಣ. ಲೆಡ್ಜರ್ 4 ಲೆಡ್ಜರ್ ಮಾಡಬೇಕು. ಫಸ್ಟ್ ಮಿನಿಮಮ್ ರೆಂಟ್, 2ನೇದು ರಾಯಲ್ಟಿ, 3ನೇದು ಲ್ಯಾಂಡ್ ಲಾರ್ಡ್, 4ನೇ ಶಾರ್ಟ್ ವರ್ಕಿಂಗ್. ನೀವು ಫಸ್ಟ್ ಅಬ್ಸರ್ವ್ ಮಾಡಬೇಕಾದ್ರೆ ಮಿನಿಮಮ್ ರೆಂಟ್ ಮಾಡೋದು ಯಾರಿಗೆ? ಲಾಸ್ ಆಗಿರೋ ವರ್ಷಗಳಿಗೆ. ಹಾಗಾದರೆ ಎಷ್ಟು ವರ್ಷಕ್ಕೆ ಮಾಡಬೇಕು? 2018 2019ಗೆ ಮಾಡೋಣ. ಅದು ಮಾಡೋದು ವೆರಿ ಈಸಿ. ಡೆಬಿಟ್ ಸೈಡ್ ಬರೋ ಪದ ಟು ಲ್ಯಾಂಡ್ ಲಾರ್ಡ್ 30,000. ಕ್ರೆಡಿಟ್ ಸೈಡಿಗೆ ಎಷ್ಟು ಟ್ಯಾಲಿ ಆಗಬೇಕಲ್ವಾ? ಈ ಪೇಮೆಂಟ್ ಟು ಲ್ಯಾಂಡ್ ಲಾರ್ಡಿಗೆ ಕೊಟ್ಟಿರೋದು ನೀವು ಮಿನಿಮಮ್ ರೆಂಟ್. ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟೆಡ್ ಟು ಲ್ಯಾಂಡ್ ಲಾರ್ಡ್. ಇನ್ನು ಆ ಕಡೆಗೆ ನೀವು 30,000 ಬರಬೇಕಲ್ವಾ? ಬೈ ರಾಯಲ್ಟಿ ಬೈ ಶಾರ್ಟ್ ವರ್ಕಿಂಗ್ ಆಗಿ ಟ್ಯಾಲಿ ಆಗುತ್ತೆ. ಈಗ ಲೆಡ್ಜರ್ ನೋಡ್ತಾ ಹೋಗೋಣ ನಾವು. ಮಿನಿಮಮ್ ರೆಂಟ್ ಅಕೌಂಟ್, ಇಲ್ಲಿ ನೋಡಿ, ಮಿನಿಮಮ್ ರೆಂಟ್ ಅಕೌಂಟ್. ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟೆಡ್ ಟು ಲ್ಯಾಂಡ್ ಲಾರ್ಡ್. ಲ್ಯಾಂಡ್ ಲಾರ್ಡ್ಗೆ ಆ ವರ್ಷ ಮಿನಿಮಮ್ ರೆಂಟ್ ಎಷ್ಟು ಕೊಟ್ರಿ? 30,000. ಆ 30,000 ಹೇಗೆ ಬಂತು? ಇಲ್ಲಿ ಅಬ್ಸರ್ವ್ ಮಾಡಿ, ಮೇಲೆ ತೋರಿಸಿದ್ನಲ್ಲ ನೋಡಿ, ಇಲ್ಲಿ ಮಿನಿಮಮ್ ರೆಂಟ್ನ ಈ ಮಿನಿಮಮ್ ರೆಂಟ್ನ ಲ್ಯಾಂಡ್ ಲಾರ್ಡಿಗೆ ಕೊಟ್ರಿ 30,000. ಹೇಗೆ ಕೊಟ್ರಿ? ರಾಯಲ್ಟಿ 18,000 ಕೊಟ್ರಿ, ಶಾರ್ಟ್ ವರ್ಕಿಂಗ್ 12,000 ಕೊಟ್ರಿ. ಈ ಥರ ಮಿನಿಮಮ್ ರೆಂಟ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ ಲ್ಯಾಂಡ್ ಲಾರ್ಡ್ ಅಥವಾ ಆ ಥರ ಅಂತ 30,000 ಹಾಕೊಳ್ಳಿ. ದಟ್ ಮೀನ್ಸ್ ಇದು ಲ್ಯಾಂಡ್ ಲಾರ್ಡ್ ಪ್ರಾಬ್ಲಮ್, ಹಾಗಾಗಿ ಲ್ಯಾಂಡ್ ಲಾರ್ಡ್. ಇನ್ನು ಕ್ರೆಡಿಟ್ ಸೈಡ್ಗೆ ಬೈ ರಾಯಲ್ಟಿ ಬೈ ಶಾರ್ಟ್ ವರ್ಕಿಂಗ್ ಅಂತ ಹಾಕಿದರೆ ನಿಮಗೆ ಟ್ಯಾಲಿ ಆಗ್ತಾ ಹೋಗುತ್ತೆ. ಪ್ರತಿ ಪ್ರಾಬ್ಲಮಲ್ಲೂ ಸೇಮ್ ಇದೇ ರೀತಿ ಏನೂ ಚೇಂಜ್ ಇಲ್ಲ. ಸೊ ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, 2ನೇ ವರ್ಷದ್ದು 2018ನಲ್ಲಿ ಲಾಸ್ ಆಗಿತ್ತು. ಓಕೆ, ಈಗ 2019ನಲ್ಲಿ ನೋಡೋಣ. ಈಗ ನೋಡಿ, 2019ನಲ್ಲಿ ಅಗೇನ್ ಲಾಸ್ ಆಯಿತು. ಟು ಲ್ಯಾಂಡ್ ಲಾರ್ಡ್ 50,000. ಲ್ಯಾಂಡ್ ಲಾರ್ಡ್ಗೆ ಮಿನಿಮಮ್ ರೆಂಟ್ನ 50,000 ರೂಪಾಯಿ ಮಾಡಿದ್ರೆ ಅದರ ಅಕ್ಕಪಕ್ಕ ಇರುವಂಥ ರಾಯಲ್ಟಿ ಶಾರ್ಟ್ ವರ್ಕಿಂಗ್ ನಿಮಗೆ ಹಾಕಿದರೆ ಟ್ಯಾಲಿ ಆಗ್ತಾ ಹೋಗುತ್ತೆ. ಇಲ್ಲಿ ಬರೋದೇ ಸ್ಟ್ಯಾಂಡರ್ಡ್ ಪದಗಳಿವು. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಈ ಕಡೆಗೆ ಬೈ ರಾಯಲ್ಟಿ ಬೈ ಶಾರ್ಟ್ ವರ್ಕಿಂಗ್ ಅಂತ ಹೇಳಿ ಹಾಕ್ತೀರಾ. ಸೊ ಅಗೇನ್ ಸೇಮ್ ಅದೇ ರೀತಿ ನೆಕ್ಸ್ಟ್ ಮಾಡಬೇಕಾಗಿರೋದು ಅಕೌಂಟ್ ಬಂದುಬಿಟ್ಟು, ನೆಕ್ಸ್ಟ್ ಮಾಡಬೇಕಾಗಿರೋವಂಥ ಅಕೌಂಟು ರಾಯಲ್ಟಿ. ಮಿನಿಮಮ್ ರೆಂಟ್ ಆದಮೇಲೆ ರಾಯಲ್ಟಿ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ರಾಯಲ್ಟಿನಲ್ಲಿ ಸ್ಟ್ಯಾಂಡರ್ಡ್ ವರ್ಡ್ ಯಾವುದು? ಕ್ರೆಡಿಟ್ ಸೈಡ್ ಬರುವಂಥದ್ದು P&L. ಈ ಕಡೆ ಅಮೌಂಟ್ನ ನೀವು ಡೆಬಿಟ್ ಸೈಡಿಗೆ ಟ್ಯಾಲಿ ಮಾಡ್ತಾ ಬಂದರೆ ಮುಗೀತು. ಈ P&L ಅಂದರೆ ಬೇರೆ ಯಾವುದೂ ಅಲ್ಲ. ಈ P&L ಅಂತ ಅಂದರೆ ನಿಮ್ಮ ರಾಯಲ್ಟಿ ಟೇಬಲ್ನಲ್ಲಿ ರಾಯಲ್ಟಿ ಅಮೌಂಟ್ಗಳೇನಿರ್ತವೆ ಅವೇ, ಅದನ್ನೇ P&L ಅಂತ ಕರೆಯೋದು. ಸೊ ಈಗ ಮಾಡ್ತಾ ಬರೋಣ 1 by 1 ನೋಡಿ. ಬೈ P&L ಅಕೌಂಟ್ 18,000 ಫಸ್ಟ್ ಇಯರ್ ರಾಯಲ್ಟಿ ಇತ್ತು. ಈಗ ಡೆಬಿಟ್ ಸೈಡಿಗೆ ನಿಮ್ಗೆ ಅಷ್ಟು ಬರಬೇಕಲ್ವ ಟ್ಯಾಲಿ ಆಗಲಿಕ್ಕೆ. ಸೊ ಈಗ ನೀವು ಪ್ರೀವಿಯಸ್ ಮಾಡಿರುವಂತಹ ಮಿನಿಮಮ್ ರೆಂಟ್ ಅಕೌಂಟ್ನ ಅಬ್ಸರ್ವ್ ಮಾಡಿ. ನೋಡಿ, ಇಲ್ಲಿ ಮಿನಿಮಮ್ ರೆಂಟ್ನಲ್ಲಿ ರಾಯಲ್ಟಿ ಅನ್ನೋ ಪದ ಇದೆ ಅಲ್ವಾ? ರಾಯಲ್ಟಿ ಅನ್ನೋ ಪದ ಯಾವ ಸೈಡ್ ಇದೆ? ಕ್ರೆಡಿಟ್ ಸೈಡ್ ಇದೆ. ನಾವು ಡೆಬಿಟ್ ಸೈಡ್ಗೆ ಅಮೌಂಟ್ನ ಬರ್ಕೊಂಡು ಅದು ಯಾರ ಅಕೌಂಟಲ್ಲಿತ್ತು? ಮಿನಿಮಮ್ ರೆಂಟ್ ಅಕೌಂಟ್ ಹಾಕಿದರೆ ಟ್ಯಾಲಿ. ನೆಕ್ಸ್ಟ್ 2ನೇ ಇಯರ್ಗೆ ಅಗೇನ್ ಬೈ ರಾಯಲ್ಟಿ ಬೈ P&L ಎಷ್ಟಿದೆ ರಾಯಲ್ಟಿ? 2ನೇ ವರ್ಷಕ್ಕೆ 43,000 ಹಾಕ್ಕೊಂಡೆ. ಈ 43,000 ಈ ಕಡೆಗೆ ಬರಬೇಕಲ್ವಾ? ಈ ಪ್ರೀವಿಯಸ್ ಅಕೌಂಟಲ್ಲಿ ರಾಯಲ್ಟಿ ಅನ್ನೋ ಪದ ಇದೆ ನೋಡಿ. ಕ್ರೆಡಿಟ್ ಇತ್ತಾ? ಡೆಬಿಟಿಗೆ ಅಮೌಂಟ್ ಬರ್ಕೊಂಡು ಅದು ಯಾರ ಅಕೌಂಟಲ್ಲಿತ್ತು? ಮಿನಿಮಮ್ ರೆಂಟ್ ಅಕೌಂಟ್ ಹೆಸರು ಅದು ಮುಗೀತು. 3ನೇ ವರ್ಷಕ್ಕೆ ಸೇಮ್ ಬೈ P&L ಅಂದರೆ ರಾಯಲ್ಟಿ ಎಷ್ಟಿದೆ? 3ನೇ ವರ್ಷ 1,10,000. ಬಟ್ ಇಲ್ಲಿ 3ನೇ ವರ್ಷ ಐತೆ 2020 ಇಲ್ಲ. ಇಲ್ಲದೆ ಇದ್ದಾಗ ನೀವು ಟೇಬಲಿಗೆ ಬಂದುಬಿಡಿ. ಟೇಬಲಲ್ಲಿ ಬನ್ನಿ, 1,10,000 ನಿಮಗೆ ಡೆಬಿಟಿಗೆ ಟ್ಯಾಲಿ ಆಗಬೇಕಲ್ವ? ಇವಾಗ ಲಾಸ್ಟಿಂದ ಮಾಡ್ಕೊಬನ್ನಿ. 3ನೇ ವರ್ಷದಲ್ಲಿ ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಕೊಟ್ಟಿದ್ರಿ? 1 ಲಕ್ಷ. ಟು ಲ್ಯಾಂಡ್ ಲಾರ್ಡ್ 1 ಲಕ್ಷ. 1,10,000ದಲ್ಲಿ 1 ಲಕ್ಷ ಲ್ಯಾಂಡ್ ಲಾರ್ಡಿಗೆ ಕೊಟ್ರಿ. 10,000 ಎಲ್ಲೈತೆ? ಶಾರ್ಟ್ ವರ್ಕಿಂಗ್ ಇದೆ. ಆ ಶಾರ್ಟ್ ವರ್ಕಿಂಗ್ ಅಂತ ಹಾಕಿದರೆ ಮುಗೀತು ಟ್ಯಾಲಿ.
ನೆಕ್ಸ್ಟ್ ಅಗೇನ್ ನೆಕ್ಸ್ಟ್ ಇಯರ್ಗೆ ಪಿ ಆ್ಯಂಡ್ ಎಲ್ ಎಷ್ಟಿದೆ 90,000. ಇನ್ನು ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಕೊಟ್ಟಿದ್ರೆ ಅದು ಕೂಡ 90,000. ಯಾಕೆಂದರೆ ಇಲ್ಲಿ ಇಲ್ವಲ್ಲ, ಇಲ್ಲಿ ನೋಡಿ ನೀವು ಡೆಬಿಟ್ ಟು ಕ್ರೆಡಿಟ್ ಅಂತ ಹಾಕೊಳ್ಳೋಕೆ 2 ವರ್ಷದ ಮಾತ್ರ ಸಿಕ್ತು, ಆ ರೀತಿ ಹಾಕ್ಕೊಂಡ್ವಿ. ಸೊ ಈಗ ಬೈ ಪಿ ಆ್ಯಂಡ್ ಎಲ್ 90,000 ಇದೆ, ನೀವು ಲ್ಯಾಂಡ್ ಲಾರ್ಡಿಗೆ ಪೇಮೆಂಟ್ ಇರೋದು 90,000 ಇದೆ, ಟ್ಯಾಲಿ ಆಯಿತು. ಅಗೇನ್ ಲಾಸ್ಟ್ ಇಯರ್ ಪೇಮೆಂಟು ಪಿ ಆ್ಯಂಡ್ ಎಲ್ 1.5 ಲಕ್ಷ ಇದೆ ನೋಡಿ ಇಲ್ಲಿ ರಾಯಲ್ಟಿ. ಸೊ ಅದೇ ರೀತಿ ನೀವು ಲ್ಯಾಂಡ್ ಲಾರ್ಡಿಗೆ ಪೇ ಮಾಡಿರೋದು 1.5 ಲಕ್ಷ, ಈಕ್ವಲ್ ಟ್ಯಾಲಿ ಆಗೋಯ್ತು. ಈ ರೀತಿ ವೆರಿ ಈಸಿ ಇದೆ. ಪ್ರೀವಿಯಸ್ ಲೆಡ್ಜರಲ್ಲಿ ಏನು ಸಿಗುತ್ತೆ ಅದು 2 ವರ್ಷಕ್ಕೆ ನಿಮ್ಗೆ ಸಿಗುತ್ತೆ, ಮಿಕ್ಕಿದ್ದೆಲ್ಲ ಟೇಬಲ್ ನೋಡಿ, ಅದು ಲಾಸ್ಟಿಂದ ನೋಡಿ ಬ್ಯಾಲೆನ್ಸ್ ಫಿಗರ್ನ ತೊಗೋಬೇಕು. ಬೇಕಾದ್ರೆ ಇನ್ನೊಂದು ಬಾರಿ ಹೇಳ್ತೀನಿ ನೋಡಿ, ಇಲ್ಲಿ ನೋಡಿ ಪಿ ಆ್ಯಂಡ್ ಎಲ್ 1,10,000 ಇತ್ತು. ಈ 1,10,000 ನಮ್ಗೆ ಹೆಂಗಿತ್ತು, 1,10,000 ಪಿ ಆ್ಯಂಡ್ ಎಲ್ ರಾಯಲ್ಟಿ ಅಂತ ಹಾಕೊಂಡ್ರೆ ಈಗ ಕಡೆಗೆ ಅಷ್ಟೇ ಬರಬೇಕಲ್ವಾ. ಲ್ಯಾಂಡ್ ಲಾರ್ಡಿಗೆ ಎಷ್ಟು ಕೊಟ್ಟಿರಿ ನೋಡಿ 1 ಲಕ್ಷ, ಇನ್ನೆಷ್ಟು ಶಾರ್ಟೇಜ್ ಇದೆ 10,000, ಅದು ಯಾರು ಕಾಲಮಲ್ಲಿದೆ ಶಾರ್ಟ್ ವರ್ಕಿಂಗ್ ಕಾಲಮಲ್ಲಿದೆ ಅಷ್ಟೇ. ಆ ರೀತಿ ಮಾಡ್ತಾ ಹೋಗಿ. ಸೆಕೆಂಡ್ ನೆಕ್ಸ್ಟ್ ಲಾಸ್ಟ್ ಲ್ಯಾಂಡ್ ಲಾರ್ಡ್ ಅಕೌಂಟ್. ಲ್ಯಾಂಡ್ ಲಾರ್ಡ್ ಅಕೌಂಟ್ ಮಾಡ್ಬೇಕಾದ್ರೆ ಸ್ಟ್ಯಾಂಡರ್ಡ್ ಟು ಬ್ಯಾಂಕ್ ಅಂತ ಬರುತ್ತೆ. ಟು ಬ್ಯಾಂಕ್ ಬೇರೆ ಯಾವುದೂ ಇಲ್ಲ, ಇಲ್ಲಿ ಲಾಸ್ಟ್ ಕಾಲಮಲ್ಲಿ ಬ್ಯಾಂಕಿಂದ ಪೇ ಮಾಡಿದ್ರಲ್ಲ ಅದೇ. ಸೊ ಫಸ್ಟ್ ಟು ಬ್ಯಾಂಕ್ 2018 30,000 ಕೊಟ್ರಿ. ಈಗ ಡೆಬಿಟ್ ಸೈಡಿಗೆ 30,000 ಬರಬೇಕಲ್ವಾ. ಈಗ ಪ್ರೀವಿಯಸ್ ಮಾಡಿರುವಂಥ 2 ಲೆಡ್ಜರ್ನಲ್ಲಿ ಲ್ಯಾಂಡ್ ಲಾರ್ಡ್ ಅನ್ನೋ ಪದ ಇದೆಯಾ ನೋಡಿ 2018ರಲ್ಲಿ, ಇಲ್ಲಿಲ್ಲ. 2017ರಲ್ಲಿ ಈ ಸೈಡು ಕೂಡ ಇಲ್ಲ. ಈಗ ಇದಕ್ಕಿಂತ ಮುಂಚೆ ಮಾಡಿರೋ ಒಂದು ಲೆಡ್ಜರಲ್ಲಿ ಇದೆ ನೋಡಿ, ಇಲ್ಲಿದೆ ಲ್ಯಾಂಡ್ ಲಾರ್ಡ್. ಯಾವ ಸೈಡ್ ಇದ್ದ, ಡೆಬಿಟ್ ಸೈಡ್ ಇದ್ದ. ನಾವು ಅದನ್ನು ಕ್ರೆಡಿಟ್ ಸೈಡ್, ಅವನು ಯಾರ ಅಕೌಂಟಲ್ಲಿದ್ದ ಅವ್ರ ಹೆಸರನ್ನ ಹಾಕೊಳ್ಳಿ. ಮಿನಿಮಮ್ ರೆಂಟ್ ಟ್ಯಾಲಿ. ಅಗೇನ್ 2ನೇ ವರ್ಷ ಮತ್ತೆ ಟು ಬ್ಯಾಂಕ್ 2ನೇ ವರ್ಷ ಎಷ್ಟು ಹೋಯ್ತು 50,000 ಹಾಕ್ತೆ. ಮತ್ತಾಗೇನು 2 ವರ್ಷದಲ್ಲಿ ಇಲ್ಲ, ಅವನ ಇಲ್ಲ ಲ್ಯಾಂಡ್ ಲಾರ್ಡ್ ಅಂತ ಇಲ್ಲ ನೋಡಿ, ಇಲ್ಲಿದೆ ಡೆಬಿಟ್ ಸೈಡ್ ಇದ್ದಾನೆ. ಕ್ರೆಡಿಟ್ ಸೈಡ್ಗೆ ಅಮೌಂಟ್ ಹಾಕೊಂಡು ಅವ್ನು ಯಾರ ಅಕೌಂಟಲ್ಲಿದ್ದ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಸೇರ್ಬೋದು, ಮುಗೀತು. 3ನೇ ವರ್ಷಕ್ಕೆ ಬನ್ನಿ. ಟು ಬ್ಯಾಂಕ್ ಸ್ಟ್ಯಾಂಡರ್ಡ್ ಹಾಕಿ 1 ಲಕ್ಷ ಹೋಯ್ತು. ಈಗ 1 ಲಕ್ಷ ನಿಮ್ಗೆ ಆ ಕಡೆಗೆ ಬರಬೇಕಲ್ವಾ. ಅಗೇನ್ ಈಗ ಲ್ಯಾಂಡ್ ಲಾರ್ಡ್ ಅನ್ನೋ ಪದ ಇಲ್ಲಿ 3ನೇ ವರ್ಷ ಇಲ್ಲ ನೋಡೋಕೆ, ಇಲ್ಲ ಐತೆ ನೋಡಿ ಲ್ಯಾಂಡ್ ಲಾರ್ಡ್ ಇದೆಯಲ್ವ, ಎಷ್ಟಿದೆ 1 ಲಕ್ಷ ಟ್ಯಾಲಿ. ಅದು ಯಾರ ಅಕೌಂಟಲ್ಲಿತ್ತು ರಾಯಲ್ಟಿ ಅನ್ನೋ ಹೆಸರು ಬರೆದ್ರೆ ಮುಗೀತು. 4ನೇ ವರ್ಷ ಟು ಬ್ಯಾಂಕಿಂದ ಎಷ್ಟು ಹೋಯ್ತು 90,000. ಮತ್ತು ಲ್ಯಾಂಡ್ ಲಾರ್ಡ್ ಅದನ್ನ ಪದ ಇಲ್ಲಿದೆ ನೋಡಿ, ಡೆಬಿಟ್ ಸೈಡ್ ಇದೆ, ನಾವು ಕ್ರೆಡಿಟ್ ಸೈಡ್ಗೆ ರಾಯಲ್ಟಿ ಅಂತ ಹಾಕೊಂಡು 90,000 ಟ್ಯಾಲಿ. ಹಾಗೆ ಟು ಬ್ಯಾಂಕಿಂದ ಹೋಗಿದ್ದು 1.5 ಲಕ್ಷ. ಅಗೇನ್ ನಿಮ್ಗೆ ಇಲ್ಲಿ ಲ್ಯಾಂಡ್ ಲಾರ್ಡ್ ಅನ್ನೋ ಪದ ಕ್ರೆಡಿಟ್ ಇದೆ, ನಾವು ಡೆಬಿಟಿಗೆ ಅದು ಯಾರ ಅಕೌಂಟಲ್ಲಿತ್ತು ಅವ್ರ ಹೆಸರು ರಾಯಲ್ಟಿ ಅಂತ ಹಾಕೊಂಡು ಹಾಕೊಂಡ್ರೆ ಮುಗೀತು, ಕ್ಲಿಯರ್. ಸೊ ಈ ರೀತಿ ನಿಮ್ಮ ಒಂದು ಅಕೌಂಟ್ನ ನೋಡಿಕೊಂಡು ಪ್ರೀವಿಯಸ್ ಅಕೌಂಟ್ಸ್ಗಳನ್ನ ನೋಡ್ಕೊಂಡು ನೆಕ್ಸ್ಟ್ ಅಕೌಂಟ್ನ ಅದನ್ನು ಜರ್ನಾಲಿಟಿ ಬೇಸ್ ಮೇಲೆ ಮಾಡಬೇಕು. ನಾನು ಸಿಂಪಲ್ ಆಗಿ ನಿಮ್ಗೆ ಇಲ್ಲಿ ಅದನ್ನು ವರ್ಷ ಹೇಳ್ತಾ ಹೋಗ್ತಿದ್ದೀನಿ ಅಷ್ಟೇ. ಈಗ ನೆಕ್ಸ್ಟ್ ಲಾಸ್ಟ್ ಅಕೌಂಟ್ ಶಾರ್ಟ್ ವರ್ಕಿಂಗ್ ಅಕೌಂಟ್. ಇದನ್ನು ಶಾರ್ಟ್ ವರ್ಕಿಂಗ್ ಅಕೌಂಟ್ನ ನೀವು ವೆರಿ ಈಸಿಯಾಗಿ ಮಾಡ್ಬೋದು ಅಂತಂದರೆ ಅನಾಲಿಟಿಕಲ್ ಟೇಬಲ್ ಮಾಡ್ಕೊಂಡು ನೋಡ್ಬೋದು, ಲೆಡ್ಜರು ಮಾಡ್ಕೊಂಡು ನೋಡ್ಬೋದು. ಈಗ ಅಬ್ಸರ್ವ್ ಮಾಡಿ, ಶಾರ್ಟ್ ವರ್ಕಿಂಗ್ ಅನ್ನೋ ಪದ ನಿಮ್ಮ 4 ಲೆಡ್ಜರ್ನಲ್ಲಿ 2018ರಲ್ಲಿ ಇದೆಯಾ ನೋಡಿ, ಯಾವುದ್ರಲ್ಲಿ ಇಲ್ಲ, ರಾಯಲ್ಟಿಲಿಲ್ಲ, ಮಿನಿಮಮ್ ರೆಂಟ್ ಶಾರ್ಟ್ ರಾಯಲ್ಟಿಲಿಲ್ಲ, ಲ್ಯಾಂಡ್ ಲಾರ್ಡಲ್ಲಿಲ್ಲ, ಬಟ್ ಮಿನಿಮಮ್ ರೆಂಟಲ್ಲಿದೆ. ಯಾವ ಸೈಡ್ ಇದೆ, ಕ್ರೆಡಿಟ್ ಸೈಡ್ ಇದೆ. ಕ್ರೆಡಿಟ್ ಸೈಡ್ ಇದ್ದದನ್ನು ನಾವು ಅಮೌಂಟ್ನ ಡೆಬಿಟ್ ಸೈಡಿಗೆ ಬರ್ಕೊಂಡೆ, ಅದು ಯಾರ ಅಕೌಂಟಲ್ಲಿತ್ತು ಮಿನಿಮಮ್ ರೆಂಟ್ ಅಕೌಂಟ್. ಈಗ ನೀವೇ ಯೋಚನೆ ಮಾಡಿ, 12,000 ಲಾಸ್ ಆಯಿತು, ನೀವು ಆ ಲಾಸ್ನ ಆ ವರ್ಷ ರಿಕವರಿ ಮಾಡ್ಕೊಂಡ್ರಾ, ಇಲ್ಲ ಕ್ಯಾರಿ ಮಾಡ್ಕೊಂಡ್ರಿ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹಾಕೊಂಡ್ರಿ. ಹೋದ ವರ್ಷದ ಬ್ಯಾಲೆನ್ಸು ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ ಬ್ರ್ಯಾಡ್ ಡೌನ್ ಆಯಿತು, 12,000 ಕೊಂಡ್ರಿ. ಮತ್ತು ಆ ವರ್ಷ ನಿಮ್ಗೆ 7,000 ಲಾಸ್ ಆಯಿತು. ಮತ್ತು 2ನೇ ವರ್ಷ 2019ರಲ್ಲಿ ಎಲ್ಲ ಲೆಡ್ಜರಲ್ಲೂ ನೋಡಿ ಲ್ಯಾಂಡ್ ಲಾರ್ಡಲ್ಲಿ ಇಲ್ಲ ಶಾರ್ಟ್ ವರ್ಕಿಂಗ್ ಅನ್ನೋ ಪದ, ಮತ್ತು ರಾಯಲ್ಟಿನಲ್ಲೂ ಶಾರ್ಟ್ ವರ್ಕಿಂಗ್ ಅನ್ನೋ ಪದ ಇಲ್ಲ. ಜೊತೆಗೆ ಇನ್ನೊಂದು ಅಕೌಂಟ್ ಮಿನಿಮಮ್ ರೆಂಟಲ್ಲಿ ಇದೆ, ಯಾವ ಸೈಡ್ ಇದೆ, ಕ್ರೆಡಿಟ್ ಸೈಡ್ ಇದೆ, ನಾವು ಅದನ್ನು ಡೆಬಿಟ್ ಸೈಡ್ಗೆ ಹಾಕ್ಕೊಂಡು ಮಿನಿಮಮ್ ರೆಂಟ್ ಅಂತ ಹಾಕ್ಕೊಂಡ್ವಿ. ಸೊ ಆ ವರ್ಷವೂ ನಿಮಗೆ ಲಾಸ್ನ ರಿಕವರಿ ಮಾಡೋಕ್ಕಾಗಲಿಲ್ಲ. ಟೋಟಲ್ 12,000 ಹೋದ ವರ್ಷದ್ದು, ಈ ವರ್ಷದ 7,000, 2 ಸೇರಿ 19,000 ಕ್ಯಾರಿ ಮಾಡ್ಕೊಂಡ್ವಿ. ಸೊ ನಿಮಗೆ ಲಾಸ್ನ ರಿಕವರಿ ಮಾಡೋಕ್ಕೆ ಯಾವ್ಯಾವ ವರ್ಷ ಕೊಟ್ಟಿದ್ದ ಟೇಬಲ್ ನೋಡ್ಕೊಂಡು ಮಾಡಿದ್ರೆ ಉತ್ತಮ. 2 ವರ್ಷ ಕ್ಯಾರಿ ಮಾಡ್ಕೊಂಡ್ಬಂದ್ರಿ. 3ನೇ ವರ್ಷ ಟು ಬ್ಯಾಲೆನ್ಸ್ ಬ್ರ್ಯಾಡ್ ಡೌನ್, ಇದರಲ್ಲಿ 12,000 ಲಾಸ್ ಐತಿ, 7,000 ಲಾಸ್ ಐತಿ. ಈಗ 3ನೇ ವರ್ಷದ ನಿಮ್ಮ ಅನಾಲಿಟಿಕಲ್ ಟೇಬಲ್ನ ನೋಡಿ, 12,000 ಲಾಸ್ನಲ್ಲಿ 10,000ನ ರಿಕವರಿ ಮಾಡ್ಕೊಂಡ್ರಿ. ಶಾರ್ಟ್ ವರ್ಕಿಂಗ್ ಅನ್ನೋ ಪದ ನಿಮಗೆ ರಾಯಲ್ಟಿ ಟೇಬಲ್ನಲ್ಲಿ ಇದೆ ನೋಡಿ. ನೋಡಿ ಫಸ್ಟ್ ವರ್ಷ ಶಾರ್ಟ್ ವರ್ಕಿಂಗ್ ಅನ್ನೋ ಪದ ಇಲ್ಲಿತ್ತು, ಅದನ್ನು ನಾವು ಶಾರ್ಟ್ ವರ್ಕಿಂಗ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಹಾಕೊಂಡು ಮಿನಿಮಮ್ ರೆಂಟ್ ಅಂತ ಹಾಕೊಂಡ್ವಿ. 2ನೇ ವರ್ಷ ಶಾರ್ಟ್ ವರ್ಕಿಂಗ್ ಅನ್ನೋ ಪದ ಕ್ರೆಡಿಟ್ ಸೈಡ್ ಇತ್ತು, ಡೆಬಿಟ್ ಸೈಡ್ ಹಾಕೊಂಡು ಮಿನಿಮಮ್ ರೆಂಟ್. ಟೋಟಲ್ 12,000 ಪ್ಲಸ್ 7,000 19,000 3ನೇ ವರ್ಷದಲ್ಲಿ ಲಾಸ್ ಇದೆ. ಆ 3ನೇ ವರ್ಷದ ಲಾಸ್ನಲ್ಲಿ ನೋಡಿ ಶಾರ್ಟ್ ವರ್ಕಿಂಗ್ ಅನ್ನುವಂಥದ್ದು ಇಲ್ಲಿದೆ, ಇಲ್ಲಿ ರಾಯಲ್ಟಿ ಅಕೌಂಟಲ್ಲಿ ಡೆಬಿಟ್ ಸೈಡ್ ಇತ್ತು, ನಾವು ಯಾವ ಕಡೆಗೆ ಹಾಕೋಬೇಕು, ಕ್ರೆಡಿಟ್ ಸೈಡಿಗೆ ಹಾಕೋಬೇಕು. ಕ್ರೆಡಿಟ್ ಸೈಡಿಗೆ ಹಾಕ್ಕೊಂಡು ಆ ದುಡ್ಡನ್ನ ರಾಯಲ್ಟಿ ಅಂತ ಹಾಕ್ಕೊಳ್ತೀವಿ ನೋಡಿ. 19,000 ಲಾಸ್ ಇತ್ತು, ಅದರಲ್ಲಿ 10,000 ರಿಕವರಿ ಮಾಡ್ಕೊಂಡ್ರಿ. ಅದು ಯಾವ ಲಾಸು, ಫಸ್ಟ್ ಇಯರ್ ಆಗಿತ್ತಲ್ಲ 12,000, ಅದು 2 ವರ್ಷ ಟೈಮ್ ಕೊಟ್ಟೋದ್ನಲ್ಲ 2020ವರೆಗೂ, ಅದರಲ್ಲಿ 10,000 ರಿಕವರಿ ಮಾಡ್ಕೊಂಡ್ರಿ. 2,000 ರಿಕವರಿ ಮಾಡೋಕ್ಕಾಗಲಿಲ್ಲ ಅಲ್ವಾ, ಅದನ್ನು ಯಾವ ಕಲಮ್ಗೆ ಹಾಕಿದ್ರೆ ನೋಡಿ ಇಲ್ಲಿ ಟೇಬಲಲ್ಲಿ, ನಾಟ್ ರಿಕವರಿ ಕಲಮ್. ದಟ್ ಮೀನ್ಸ್ ದಟ್ ಗೋಸ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಸೊ ಅದನ್ನೇ ಇಲ್ಲಿ ನಾವು ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಕಳಿಸಿದ್ವಿ. ಇನ್ನು ನೆಕ್ಸ್ಟ್ ಇಯರ್ 7,000 ಹಂಗೆ ಕ್ಯಾರಿ ಮಾಡ್ಕೊಂಡ್ವಿ ಮುಂದಿನ ವರ್ಷಕ್ಕೆ, ಯಾಕೆಂದರೆ ಇನ್ನೂ ಟೈಮ್ ಇತ್ತಲ್ಲ. 2018ರಲ್ಲಿ ಆಗಿರೋ ಲಾಸ್ 19-20-20ಕ್ಕೆ ಲಾಸ್ಟು, ಹಂಗಾಗಿ 10,000 ರಿಕವರಿ ಮಾಡ್ಕೊಂಡ್ರೆ 2,000 ರಿಕವರಿ ಮಾಡೋಕ್ಕಾಗಲ್ಲ, ಇನ್ನು 7,000 ನೆಕ್ಸ್ಟ್ ವರ್ಷಕ್ಕೆ ಕ್ಯಾರಿ ಆಯಿತು. ನೆಕ್ಸ್ಟ್ ವರ್ಷ ನಿಮ್ಮ ಕೈಲಿ ಅದನ್ನು ರಿಕವರಿ ಮಾಡೋಕ್ಕಾಯ್ತಾ ಟೇಬಲ್ ನೋಡಿ, ಅದನ್ನು ಕೂಡ ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಹಾಗಾಗಿ
ಬೈ ಪಿ ಎಂಡ್ ಎಲ್ ಅಂತ ಹಾಕಿ ಟ್ಯಾಲಿ ಆಗ್ತಾ ಹೋಗುತ್ತೆ. ಇದನ್ನು ಅನಾಲಿಟಿಕಲ್ ಟೇಬಲ್ ಮಾಡ್ತಾ ನೋಡಿದರೆ ಆಯಿತು, ಮುಗೀತು. ಅವ್ನು ಎಷ್ಟೆಷ್ಟು ವರ್ಷ ಕೊಟ್ಟಿರ್ತಾನೆ ಅಲ್ಲಿವರೆಗೂ ಕ್ಯಾರಿ ಮಾಡ್ಕೊಬನ್ನಿ. ಎಷ್ಟು ರಿಕವರಿ ಮಾಡೋಕ್ಕಾಗುತ್ತೆ ಅದನ್ನು ರಾಯಲ್ಟಿ ಅಂತ ಹಾಕಿ, ಎಷ್ಟು ರಿಕವರಿ ಮಾಡೋಕ್ಕಾಗಲ್ಲ ಅದನ್ನು ಪಿ ಎಂಡ್ ಎಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದರೆ ಆಯಿತು.